ಸೀನು ಅದು ಮೂವಿಯಲ್ಲಿ ನಾಟಕಗಳು ಸಾಂಗ್ ಮಾತ್ರ ಸೂಪರು. ಅಂದರೆ ಇನ್ನು ಇಂಟರ್ವ್ಯೂ ಆದಮೇಲೆ ಇರುವಂಥ ಆ್ಯಕ್ಷನ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಇಂಟರ್ವ್ಯೂ ಅಂತ ಸೂಪರ್ ಇದೆ ಮೂವಿ. ಸೂಪರ್ ಮಮ್ಮು ಸೂಪರ್ ಆಗ್ತಾಯಿದೆ. ಇಂಟರ್ವ್ಯೂ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಆಗ್ತಾ ಇದೆ. ಗಡಿ ಎಂಟ್ರಿ ಆಗ್ತಾ ಇದ್ದೀನಿ, ಗಡಿ ಎಂಟ್ರಿ 5 ವರ್ಷ ಹಿಂದಿದೆ. ಇವಾಗ ಗಡಿ ಎಂಟ್ರಿ ಆಗ್ತಾ ಇದೆ. ನಾವು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಸೇರೋದು ಬಿಡಿ, ಎಲ್ಲರೂ ಬಂದು ನೋಡಿ ಗಡಿ. ರೀಚ್ ಆಗ್ತಾ ಇದೆಯಾ? ರೀಚ್ ಆಗ್ತಾ ಇದೆ ಖಂಡಿತ. ಏನು ಇಷ್ಟ ಆಯ್ತು ಸರ್ ನಿಮಗೆ ಸಿನಿಮಾ? ಕೆಡಿ ಸಿನಿಮಾದಲ್ಲಿ ಮೇಯ್ನ್ ಅಂತಂದರೆ ಪ್ರೇಮ್ ಸರ್ದು ಡೈರೆಕ್ಷನ್ ಮಾಡೋದೇ ಮೇನ್. ಆ್ಯಕ್ಚುಲಿ ಮೇಕಿಂಗು ಮತ್ತು ಮೇಕಿಂಗ್ ಅದ್ಭುತವಾಗಿದೆ, ಸಖತ್ತು ಎಂಜಾಯ್. ತುಂಬ ಜನ ಅದೇ ಹೇಳ್ತಾ ಇದ್ದಾರೆ, ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಕನ್ನಡಕ್ಕೆ ಲಾಸು ಯುವ ಸರ್ಜಾ ಅವರು ಹಂಬಲ್ನೆಸ್ಸು, ಅವರು ಒಳ್ಳೆತನ, ಅವರು ಪರಿಶ್ರಮ, ತುಂಬ ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ಪ್ರೇಮಣ್ಣ ಅವರು ತುಂಬ ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ ಸರ್. ಭೀಷ್ಮನೇ ಆ್ಯಕ್ಟಿಂಗು, ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್. ತಿರ್ಗಾ ಫಿಲಮಲ್ಲಿ ತುಂಬ ಜನಗಳ ಪರಿಶ್ರಮ ಇದೆ. ಆ ಪರಿಶ್ರಮನ ನೀವು ಸುಮ್ಮನೆ ನಿಮ್ಮ ವ್ಯೂಸ್ ಲೈಕ್ಸ್ಗೋಸ್ಕರ ವ್ಯರ್ಥ ಮಾಡಬೇಡ್ರಿ. ನೀವು ಬೇಡ ಕಮೆಂಟ್ಗಳು ಹಾಕೋದಾಗಲಿ ಮತ್ತು ಸುಮ್ಮನೆ ರೀಲ್ಸ್ ಮಾಡೋಕ್ಕೋಸ್ಕರ ನೀವು ಮೂವಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅವರು ಪಟ್ಟಿರೋ ಶ್ರಮನ ವೇಸ್ಟ್ ಮಾಡಬೇಡ್ರಿ. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ. ಬಂದು ಎಲ್ಲರೂ ನೋಡೋಕ್ಕಾಗಲಿಲ್ಲ, ಸುಮ್ಮನೆ ಮನೇಲಿ ಇರಿ. ಸುಮ್ಮನೆ ಕೆಟ್ಟ ಕಮೆಂಟ್ ಹಾಕೋದಾಗಲಿ, ನೆಗೆಟಿವ್ ರಿವ್ಯೂಸ್ ಕೊಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ 2 ನಿಮಿಷ ರೀಲ್ಸ್ ಮಾಡ್ದಂಗಲ್ಲ, 3-4 ತಿಂಗಳು ಶ್ರಮಪಟ್ಟು ಕಷ್ಟಪಟ್ಟು ಸಿನಿಮಾ ತೆಗೆದಿರ್ತಾರೆ. ಒಂದು ಸಿನಿಮಾ ತೆಗಿಬೇಕಂದ್ರೆ ನಾರ್ಮಲ್ ಸಿನಿಮಾಗೆ 3-4 ತಿಂಗಳಾಗುತ್ತೆ. ಇಂಥ ದೊಡ್ಡ ಸಿನಿಮಾಗಳಿಗೆ 3-4 ವರ್ಷ ಶ್ರಮ ಪಟ್ಟಿರ್ತಾರೆ.